ನೀವೇನು ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡೋದು ಅನ್ನುವಂಥದ್ದು ಈಗ JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ. ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋವಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ನೀವೇನು ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡೋದು ಅನ್ನುವಂಥದ್ದು ಈಗ JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ. ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋವಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ನೀವೇನು ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡೋದು ಅನ್ನುವಂಥದ್ದು ಈಗ JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ. ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋವಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ನೀವೇನು ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡೋದು ಅನ್ನುವಂಥದ್ದು ಈಗ JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ. ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋವಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.